ಹಾಯ್ ಎಲ್ರಿಗೂ ನಮಸ್ಕಾರ. ಲಡ್ಡುಗೆ ನೀವು ಯಾವ ಥರ ಫುಡ್ ಕೊಡ್ತೀರಾ ತೋರಿಸಿ ಅಂತ ಕೇಳ್ತಾ ಇರ್ತೀರಲ್ಲ. ಸೊ ಇವತ್ತೊಂದು ಬೇಬಿ ಫುಡ್ನ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಇದು ನನಗೆ ಅಂತೇಳಿ ಸೂಪ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವನಿಗೆ ಸಪ್ರೇಟ್ ಅಲ್ಲದೆ ನಾವು ಮಾಡ್ಕೊಳ್ಳೋದ್ರಲ್ಲೇ ಅವನಿಗೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಸೂಪ್ಗೆ ಒಂದು ಕ್ಯಾರೆಟು, ಸ್ವಲ್ಪ ಮೊಳಕೆ ಬರೆಸಿರೋಂಥ ಕಡಲೆಕಾಳು ತೊಗೊಂಡಿದ್ದೀನಿ. ಅದ್ರ ಬದಲಾಗಿ ಏನಾದರೂ ಕಾಳು ಅಥವಾ ಹೆಸರು ಕಾಳು, ತೊಗರಿಬೇಳೆ ಏನಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಒಂದು ಟೊಮ್ಯಾಟೊ ಹಾಕ್ಕೊಂಡು 1 ಗ್ಲಾಸ್ ನೀರು ಹಾಕ್ಕೊಂಡು ಪ್ರೆಷರ್ ಕುಕ್ಕರಲ್ಲಿ 2-3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಸೊ ಈಗ ಸಪ್ರೇಟ್ ವೆಜಿಟೇಬಲ್ಸ್ ಬೇರೆ ಮತ್ತು ಅದು ಕಟ್ಟು ಬರುತ್ತಲ್ಲ ಅದು ಸಪ್ರೇಟ್ ಮಾಡಿಬಿಟ್ಟು ಆ ಕಟ್ಟಿಗೆ 1 ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಜೋಳದ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಗಂಜಿ ಥರ ಮಾಡಿಕೊಂಡು 1-2 ನಿಮಿಷ ಕುದಿಸ್ಕೋಬೇಕು. ಆ್ಯಂಡ್ ಇವಾಗ ನಾವು ಮೊದಲೇ ಕುದಿಸಿಟ್ಕೊಂಡಿರುವಂಥ ವೆಜಿಟೇಬಲ್ಸ್ನೆಲ್ಲ ಸ್ವಲ್ಪ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಇಲ್ಲಾಂದರೆ ಗ್ರೈಂಡ್ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೋಬೇಕು. ಹಾಗೆ ನಿಮಗೆ ಉಪ್ಪು, ಆರ್ಗಣೋ ಮತ್ತು ಯಾವುದೇ ಥರದ ಸ್ಪೈಸಸ್ ಬೇಕಿದ್ದರೂ ಇದರಲ್ಲಿ ಆ್ಯಡ್ ಮಾಡಿಕೊಂಡು 2 ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡಬೇಕು. ಆ್ಯಂಡ್ ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಮೆತ್ತದಾಗಿ ಮಾಡಿಕೊಂಡು ಆ ಅನ್ನಕ್ಕೆ ಈ ಕಟ್ಟು ಏನು ತೆಗೆದಿಟ್ಟಿರ್ತೀರ ಕುದಿಸಿರೋ ಅಂಥ ಕಟ್ಟು ಹಾಗೆ ಈ ಪ್ಯೂರಿನ ಹಾಕ್ಬಿಟ್ಟು ಅವನಿಗೆ ರೈಸ್ ಜೊತೆ ತಿನ್ನಿಸ್ತೀನಿ. ಸೊ ಅವನು ತುಂಬ ಇಷ್ಟಪಟ್ಟು ತಿಂತಾನೆ. ಆ್ಯಂಡ್ ಮಧ್ಯಾಹ್ನ ಅಥವಾ ನೈಟ್ ಟೈಮಲ್ಲಿ ಕಂಪಲ್ಸರಿಯಾಗಿ ಈ ಥರ ಒಂದು ರೈಸ್ ಐಟಮ್ಸ್ನ ನಾನು ಅವ್ನಿಗೆ ಕೊಡ್ತಿರ್ತೀನಿ. ಜಸ್ಟ್ ಅವನು ಊಟ ಮಾಡೋ ಟೈಮಲ್ಲಿ ಮಾತ್ರ ಅವನಿಗೆ ಸ್ವಲ್ಪ ಮೊಬೈಲ್ ಕೊಟ್ಟಿರ್ತೀನಿ ಅಷ್ಟೇ. ಕಾರ್ಟೂನ್ಸ್ ಎಲ್ಲ ನೋಡಿಕೊಂಡು ಸ್ವಲ್ಪ ಊಟ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.